ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹಲಸಿನಕಾಯಿ ಕಬಾಬ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೇಮ್ ಚಿಕನ್ ಕಬಾಬ್ ತಿನ್ನೋ ಥರನೇ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದು ನೋಡಿ ಹಲಸಿನಕಾಯಿ. ಇದನ್ನು ಮೇಲ್ಗಡೆ ಎಲ್ಲ ಪೀಲೌಟ್ ಮಾಡಬೇಕು. ಚೆನ್ನಾಗಿ ಅದು ಮುಳ್ಳು ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು. ಮತ್ತು ಇದರಲ್ಲಿ ಮಧ್ಯದಲ್ಲಿ ಒಂದು ದಿಂಡಿರುತ್ತೆ. ಆ ದಿಂಡನ್ನೆಲ್ಲ ತೆಗಿಬೇಕು. ಫುಲ್ ಅಂಟುತ್ತೆ. ಇದನ್ನು ಕಟ್ ಮಾಡುವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸವರ್ಕೊಂಡು ಕಟ್ ಮಾಡಿ, ಅಂಟಲ್ಲ, ಇಲ್ಲಾಂದರೆ ಕೈಗೆಲ್ಲ ಅಂಟುತ್ತೆ. ದಿಂಡೆಲ್ಲ ತೆಗೆದು ಮೇಲ್ಗಡೆದು ಮಾತ್ರ ಉಳಿಸ್ಕೋಬೇಕು. ನೋಡಿ ನಾನು ಇಷ್ಟೊಂದು ತೆಗೆದಿಟ್ಕೊಂಡಿರೋದು. ಒಳಗಡೆ ದಿಂಡಿರೋದೆಲ್ಲ ತೆಗೆದಿದ್ದೀನಿ. ಇದನ್ನು ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊತಿದ್ದೀನಿ. ಮತ್ತು ಇದನ್ನು ಬೇಯಿಸಬೇಕು ಸ್ವಲ್ಪ. ಅಂದರೆ ಒಂದು 50% ಬೆಂದರೆ ಸಾಕು. ಕಾದಿದೆ ಬಿಸಿನೀರು, ಅದರಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಬ್ಯಾಟರ್ ರೆಡಿ ಮಾಡಬೇಕು. ಅದಕ್ಕೆ ನಾನು 1 ಸ್ಪೂನು ಮೈದಾ, 1 ಸ್ಪೂನ್ ಕಾರ್ನ್ಫ್ಲೋರು ಮತ್ತು 1 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಅಕ್ಕಿ ಹಿಟ್ಟು ಕ್ರಿಸ್ಪಿ ಬರಲಿ ಅಂತ ಹಾಕ್ತಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ, ಅದೇ ಮಸಾಲೆಗಳು ಆ್ಯಡ್ ಮಾಡ್ಕೊಳ್ಳಿ. ಖಾರ ಎಷ್ಟು ಬೇಕೋ ಏನೋ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನಾನು ಇಲ್ಲಿ ಮೆಣಸಿನ ಪುಡಿ ಹಾಕ್ತಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳಿ. ಮತ್ತು ಪೆಪ್ಪರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಮತ್ತು ಇಲ್ಲಿ ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡಿದೆ, ಪೌಡರ್ನ, ಪೆಪ್ಪರ್ ಪುಡಿನ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ನಾನಿಲ್ಲಿ 1 ಮೊಟ್ಟೆನಲ್ಲಿ ಫುಲ್ ಹಾಕ್ತಿಲ್ಲ. ಅಂದರೆ ಕ್ವಾಂಟಿಟಿ ಕಡಿಮೆ ಮಾಡ್ತಿರೋದ್ರಿಂದ ಅದರಲ್ಲಿ ಸ್ವಲ್ಪ ಮೊಟ್ಟೆ ಅಷ್ಟೇ ಹಾಕ್ತಿರೋದು. ಅರ್ಧ ಹಾಕಿದ್ದೀನಿ ಮಿಕ್ಸ್ ಮಾಡಿಕೊಂಡು. ಇದು ನನಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ, ಸಾಲ್ಟೆಲ್ಲ ಹಾಕ್ಕೊಂಡು. ಮೊಟ್ಟೆ ನಾನು ಅದಕ್ಕೇ ಅರ್ಧ ಹಾಕಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಆದರೆ ನೀವು ಆ್ಯಡ್ ಮಾಡ್ಕೋಬೋದು ಒಂದು ಫುಲ್ಲು. ಮತ್ತು ಇದು 50% ಬೆಂದಿದೆ. ಫುಲ್ಲು ಬೇಯಿಸೋದೇನು ಬೇಡ, ಸ್ವಲ್ಪ ಬೆಂದರೆ ಸಾಕು. ಅದನ್ನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ, ನೀರೆಲ್ಲ ತೆಗೆದು. ಈಗ ಅದಕ್ಕೆ ಮ್ಯಾರಿನೇಟ್ ಥರ ಮಾಡ್ಕೊಳ್ಳೋಣ. ಆಯಿತಾ, ಮಸಾಲೆ ಎಲ್ಲ ಕಲಸಿಟ್ಟಿದ್ದೀನಲ್ಲ, ಇದಕ್ಕೆ ಸ್ವಲ್ಪ ಹೊತ್ತು ಕಲಸಿ ನೆನೆಸಿಡೋಣ. ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ. ನೋಡಿ ಆಗಿದೆ, ಕಲಸಿಟ್ಟಿದ್ದೀನಿ. ಸ್ವಲ್ಪ ಒಂದು ಅರ್ಧ ಗಂಟೆ ಹಂಗೆ ಬಿಡಿ ನೆನೆಸೋಕ್ಕೆ. ಮತ್ತು ಈಗ ನೆಂದಿದೆ ನೋಡಿ. ಈಗ ಎಣ್ಣೆ ಕಾದಿದೆ, ಅದನ್ನು ಹಾಕ್ತಿದ್ದೀನಿ ಒಂದೊಂದಾಗೆ. ನೋಡಿ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಏನು ಅಂದರೆ ಪರಂಗಿಕಾಯಿ ಸಾಂಬಾರು, ಹಲಸಿನಕಾಯಿ ಸಾಂಬಾರು ಈ ಥರದ್ದೇ ಎಲ್ಲ ಮಾಡ್ತೀವಿ, ಚೆನ್ನಾಗಿರುತ್ತೆ. ಹಲಸಿನಕಾಯಿನಲ್ಲೂ ಸಾಂಬಾರು, ಪಲ್ಯಗಳು ಮತ್ತು ಕಬಾಬು ಈ ಥರ ಮಾಡ್ಕೋಬೋದು. ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡಿಲ್ಲ, ಸೊ ಹಂಗಾಗಿ ಈ ಥರ ಬಂದಿದೆ ನೋಡಿ. ಮತ್ತು ಇದಕ್ಕೆ ನಿಂಬೆ ರಸ ಆ್ಯಡ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.